ಕಸರಡ್ಡಿಗಾಂಡ್ಲಹಳ್ಳಿ ಶ್ರೀ ಗಂಗಮ್ಮಮ್ಮ ದೇವಾಲಯದ 33ನೇ ವರ್ಷದ ಅದ್ದೂರಿ ವಾರ್ಷಿಕೋತ್ಸವ ಸಂಭ್ರಮ. ಶಾಸಕಿ ರೂಪಕಲಾ ಮತ್ತು ಯೋಗಿ ನಾರಾಯಣ ಮಠ ಧರ್ಮದರ್ಶಿ ಜಯರಾಮ್ ಸೇರಿದಂತೆ ಇತರೆ ಗಣ್ಯರು ಭಾಗಿ. ಕೆಜಿಎಫ್ ತಾಲೂಕಿನ ಕಸರಡ್ಡಿಗಾಂಡ್ಲಹಳ್ಳಿಯ ಪುಣ್ಯಕ್ಷೇತ್ರ ಶ್ರೀ ಗಂಗಮ್ಮಮ್ಮ ದೇವಾಲಯದ 33ನೇ ವರ್ಷದ ವಾರ್ಷಿಕೋತ್ಸವವು ಶ್ರೀ ಸೋಮಶೇಖರ ಸ್ವಾಮೀಜಿರವರ ನೇತೃತ್ವದಲ್ಲಿ ಅತ್ಯಂತ ಸಡಗರ ಮತ್ತು ಭಕ್ತಿಭಾವದಿಂದ ನೆರವೇರಿತು. ಈ ಪೂಜಾ ಕೈಂಕರ್ಯಗಳಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಶಾಸಕಿ ರೂಪಕಲಾ ಶಶಿಧರ್ ಮತ್ತು ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ಧರ್ಮದರ್ಶಿ ಜಯರಾಮ್ ರವರು ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕೈವಾರ ಕ್ಷೇತ್ರದ ವಿದ್ವಾನ್ ಭಗವತ್ ಬಾಲಕೃಷ್ಣ, ದೇಗುಲದ ಸ್ವಾಮೀಜಿ ಸೋಮಶೇಖರ ಸ್ವಾಮೀಜಿ, ಎಪಿಎಂಸಿ ಅಧ್ಯಕ್ಷ ವಿಜಯರಾಘವರೆಡ್ಡಿ, ವಕೀಲ ಪದ್ಮನಾಭರೆಡ್ಡಿ, ಕೃಷ್ಣಾರೆಡ್ಡಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೃಷ್ಣಮೂರ್ತಿ, ರಾಂಬಾಬು, ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ರಾಧಾಕೃಷ್ಣರೆಡ್ಡಿ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಸುವರ್ಣ ಕೃಷ್ಣಮೂರ್ತಿ, ರಾಮಕೃಷ್ಣಾರೆಡ್ಡಿ, ಪ್ರಭಾಕರ್ ರೆಡ್ಡಿ, ಜಗದೀಶ್, ಮುನಿಯಪ್ಪ, ವಿಜಯಕುಮಾರ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ವೆಂಕಟರಾಮ್, ಗಿರಿಜಮ್ಮ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಗೂ ಭಕ್ತಾದಿಗಳು ಪಾಲ್ಗೊಂಡಿದ್ದರು.
ಕೋಟಿ 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 ದೇವಸ್ಥಾನ. ನನಗೇನು ಅರ್ಥ ಇಷ್ಟೇ, ನಾವು ಪರಮಾತ್ಮನ ನಂಬಿರ್ತಕ್ಕಂಥ ಪರಮಾತ್ಮ ಇದ್ದಾನೆ, ನಮ್ಮ ಸೃಷ್ಟಿಯನ್ನು ಮಾಡಿದ್ದಾನೆ, ನಾವು ಅವನು ನಂಬಿರ್ತಕ್ಕಂಥ ಅವರೇ ಈ ಸನಾತನ ಧರ್ಮದ ಒಂದು ನಿಲುವು. ಅದು ನಮ್ಮ ಭಾರತ ದೇಶದಲ್ಲಿ ನಂಬಿರ್ತಕ್ಕಂಥ ಈ ಧರ್ಮ ಎಲ್ಲರಿಗೂ ನಾವು ಏನೇ ಆಗಿ ನಾವು ಹುಟ್ಟಿದಾಗ ಮತ್ತು ಹೋಗುವಾಗ, ಹುಟ್ಟುವಾಗ ಮನದಲ್ಲಿ ಆರತಿಯನ್ನು ಮಾಡಿ ನಮ್ಮನ್ನು ಹೋಗುವಾಗ ಎಲ್ಲರೂ ಅಪ್ಪ ಹೋಯ್ ಪಾಪ ಅಂತ ಎಲ್ಲೂ ಇಲ್ಲ, ಎಲ್ಲ ಊರ್ನೋಡ್ ಬರ್ತಾರೆ, ಎಲ್ಲ ಬಂದು ಸೇರಿ ಅಪ್ಪ ಪಾಪ ಹೋಗಪ್ಪ ಹೋಯ್ ಪಾಪ ಅಂತ ಕಳಿಸ್ಬಿಡ್ತಾರೆ. ಇಂಥ ಒಂದು ಈ ಮಾನವ ಯಾವ ರೀತಿಯಾಗಿ ನಾವು ಇರಬೇಕು ಅದು ನಮ್ಮ ಸಂಸ್ಕೃತಿಯಲ್ಲಿ ಬಂದಿದೆ. ತಾಯಿ ಬಹಳ ಮುಖ್ಯ. ತಾಯಿ ಅಂದ್ರೆ ಪ್ರಕೃತಿ ಅಂದ್ರೆ ಸೃಷ್ಟಿ, ಎಲ್ಲ ಸೃಷ್ಟಿಯನ್ನು ಮಾಡೋದು ತಾಯಿ. ತಾಯಿ ಗರ್ಭದಿಂದ ನಾವೆಲ್ಲ ಹುಟ್ಟಿರೋದು, ಈ ಪ್ರಪಂಚ ಹುಟ್ಟಿರೋದು ತಾಯಿ ಗರ್ಭದಿಂದ. ಅದರಿಂದಾಗಿ ನಮಗೆ ತಾಯಿ ಭಾರಿ ಮುಖ್ಯ. ನಾವು ಗಂಗಮ್ಮನ ನಾವು ಪೂಜೆ ಮಾಡುವಾಗ ಯಾಕೆ ನಾವು ನಿಜವಾಗಿ ನಾವು ನೋಡ್ಬೇಕು ಅಂದ್ರೆ ನಮ್ಮ ತಾಯಿ ನೋಡೋದು. ನೀವು ನಮ್ಮ ತಾಯಿ ನೋಡಿದ್ರೆ ನೀವು ಆವಾಗ ಹೌದಪ್ಪ ನೀವು ಗಂಗಮ್ಮ ಪೂಜೆ ಮಾಡಿದ್ದೀರಿ ಅಂತ ಅರಿವು. ಇಲ್ಲ ಅಂದ್ರೆ ನೀವು ಅರಿವು ಆಗುದಿಲ್ಲ. ಬರೇ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಗಂಗಮ್ಮನ ಆ ಶಕ್ತಿ ಇದೆ, ನನಗೆ ಆ ಶಕ್ತಿ ಬೇಕು, ನನಗೆ ಸ್ವಾರ್ಥ ಬೇಕು, ನನಗೆ ಇದು ಬೇಕು ಅದು ಬೇಕು ಅಂತ ಏನಾದ್ರು ಬಂದ್ರೆ ಆಯಮ್ಮ ಏನೂ ಮಾಡೋದಲ್ಲ, ತಿಳ್ಕೊಂಬಿಡಿ. ಏನೋ ಇರ್ಬೋದು ಆ ಅಮ್ಮನಿಗೆ ನಾನು ಕುಂಕುಮಾರ್ಚನೆ ಮಾಡ್ಬಿಟ್ರೆ, ನಾನು ಭಕ್ತಿಯಿಂದ ಮಾಡ್ಬಿಟ್ರೆ ಎಲ್ಲ ಹೋಗ್ಬಿಡ್ತಾನೆ ಅಂತ ಯಾವುದೂ ಕೊಡೋದಿಲ್ಲ, ಪರಮಾತ್ಮನೂ ಕೊಡೋದಿಲ್ಲ. ನೀನ್ ಕರ್ಮದಿಂದ ಬಂದಿದೀಯ, ಆ ಕರ್ಮ ನಿಮ್ಗೆ ಬಂದ್ಬಿಟ್ಟಿದೆ, ಆ ಬ್ರಹ್ಮ ಬಂದ್ಬಿಟ್ಟಿದ್ದಾರೆ. ಆ ಬರೆದ ಮೇಲೆ ನಿನ್ನ ಅದನ್ನು ತೆಗೆದುಕೊಳ್ಳೋಕೆ ಆಗುದಿಲ್ಲ. ಏನಿದೆ ನಿನ್ನ ಕರ್ಮದಲ್ಲಿ ನೀನು ಅನುಭವಿಸ್ತೀಯ, ಅವ್ರೇನು ಮಾಡೋದಿಲ್ಲ. ಅದರಿಂದಾಗಿ ಏನು ಆಸೆ ಪಡಬೇಡಿ. ಅವ್ರ ಹತ್ರ ತಾಯಿ ಹತ್ರ ಹೋದಾಗ ಏನಂತ ಹೇಳ್ಬೇಕು, ಅಮ್ಮ ನೀನು ಮಕ್ಕಳಾಗ್ಬಿಟ್ಟು ತಾಯಿನ ಏನು ಯಾವ ರೀತಿಯಾಗಿ ನೋಡ್ತೀನಮ್ಮ, ಅವನ್ನ ಭಕ್ತಿಯಿಂದ ನೋಡು. ಭಕ್ತಿಯಿಂದ ನೋಡಿದಾಗ ಆ ಒಂದು ಮನಸ್ಸಿನಲ್ಲಿ ಸ್ಥಿರವಾಗಿ ಮನಸ್ಸು ನಿಲ್ಲಿಸುವಂತ ರೀತಿಯಲ್ಲಿ ಆಗ್ತದೆ. ಅದೇ ನಿಂದು ಕರ್ಮ ನಾಶ ಆಗುವುದಕ್ಕೆ ಅದೇ ಕಾರಣ. ತಿಳ್ಕೊ. ಇಲ್ಲ ಅಂದ್ರೆ ಕರ್ಮದಲ್ಲಿ ಅಷ್ಟು ಸುಲಭವಾಗಿ ನೀನು ಆ ತಾಯಿನ ಮರ್ತು ಬಿಟ್ರೆ ಏನಾಗ್ತದೆ, ನಿಮ್ಮ ಮನಸ್ಸು ಚಂಚಲವಾಗಿರ್ತದೆ. ಬರುವಂತ ನೀನು ಮುಂದೆ ಅದು ಭಾರಿ ಕಠಿಣ ಆಗ್ತದೆ. ಯಾವ ಜನ್ಮ ನೀವು ಬರ್ತಿರೋ ಗೊತ್ತಾಗುವುದಿಲ್ಲ. ಅದರಿಂದಾಗಿ ಮನುಷ್ಯನಾಗಿ ಬಂದಿರತಕ್ಕಂಥದ್ದು ಭಾರಿ ಪವಿತ್ರ. ಇದಂತ ಪವಿತ್ರ ಯಾವುದಿಲ್ಲ. ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಚಿಂತನೆ ಮಾಡುವಂಥ ಮನುಷ್ಯ ಜೀವ ಇದು. ಚಿಂತನೆ ಮಾಡುವಂಥ ಜೀವ. ಯಾರಿಗೂ ಚಿಂತನೆ ಇಲ್ಲ, ಪಕ್ಷಿಗಳಿಗಿಲ್ಲ, ಪ್ರಾಣಿಗಳಿಲ್ಲ, ವೃಕ್ಷಗಳಿಗಿಲ್ಲ, ಯಾವುದೂ ಇಲ್ಲ. ಮನುಷ್ಯ ಮಾತ್ರ ಚಿಂತನೆ ಮಾಡುವಂಥ ಜೀವ. ಆ ಚಿಂತನೆ ಮಾಡುವಾಗ ಎಂತ ಚಿಂತನೆ ಮಾಡಬೇಕು? ಅದೇ ಭಕ್ತಿ, ಅದೇ ದೇವರು, ಅದೇ ತಾಯಿ. ಎಲ್ಲೂ ಇಲ್ಲ, ಎಲ್ಲ ಇಲ್ಲೇ ಇದ್ದಾನೆ. ಪರಮಾತ್ಮನೂ ಇಲ್ಲೇ ಇದ್ದಾನೆ, ತಾಯಿನೂ ಇಲ್ಲೇ ಇದ್ದಾಳೆ. ನೀನು ಒಂದು ವೃಕ್ಷನ ತೆಗೆದುಹಾಕ್ಬಿಟ್ರೆ ಯಾಕೆ ಪಾಪ ನಮ್ಗೆಲ್ಲ ಇದು ಸಿಕ್ಕಾಡ್ಕೊಂಡು ನಾವೆಲ್ಲ ಸಿಕ್ಕಾಕೊಂಡಿರವಲ್ಲ, ಯಾಕೆ ಇದು ಎಲ್ಲ ವೃಕ್ಷಗಳ ನಾಶವನ್ನು ಮಾಡಿ ಈ ಪ್ರಪಂಚದಲ್ಲಿ ಅರಣ್ಯಗಳ ನಾಶವನ್ನು ಮಾಡಿ ಸೃಷ್ಟಿ ಯಾವ್ಯಾವ ಸೃಷ್ಟಿಯನ್ನು ಮಾಡಿದ್ನೋ ಅವೆಲ್ಲ ಪರಮಾತ್ಮನ ಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲ ನಾಶವನ್ನು ಮಾಡಿ ಇವತ್ತು ಮಾನವ ಜನ್ಮ ಈ ಪಾಪದ ಹೊಣೆಯಲ್ಲಿ ನಾವಿದ್ದೇವೆ. ನಾವು ಮಾಡಿರೋದು, ಯಾರು ಮಾಡಿಲ್ಲ, ನಾವು ಮಾಡಿರೋದು. ಬರೀ ಆಚಾರದಲ್ಲಿ ಮಾಡ್ಕೊಂಡು ಹೋದ್ರೆ ಸುಖ ಇಲ್ಲ. ಆಚಾರ ಆದ್ರೆ ಏನಾಗ್ತದೆ? ಏನು ಒಂದು ಮಂತ್ರ ಹೇಳ್ಬೋದು,
ಆ ಮಂತ್ರ ಬರ್ತದೆ ತಗೊಂಡ್ರೆ ನಿಮಗೆ ಆಚೆಗಡೆ ನಾಶ ಮಾಡೋದು ಹೊರಡೆ ಹೋಗ್ಬಿಟ್ಟು ಪೂಜೆ ಮಾಡೋದು ಏನ್ ಸುಖ ಬರ್ತದೆ? ಅದಕ್ಕೂ ಇದಕ್ಕೆ ಏನ್ ಸಂಬಂಧ ಏನು? ಯಾವ ಸಂಬಂಧವೂ ಇಲ್ಲ. ನಿಮಗೆ ಏನಾದ್ರೂ ಒಂದು ನಾನು ಮನುಷ್ಯನಾಗಿ ಇದ್ದೇನೆ ಅಂತ ನೀವು ಯಾರಾದ್ರೂ ಒಂದು ಯೋಚನೆ ಮಾಡಿದ್ದೀರಪ್ಪ, ನಾನು ಒಂದು ವೃಕ್ಷಗಳನ್ನ ಬೆಳೆಸಿದ್ದೇನೆ ಅಂತ ಯಾರಾದ್ರೂ ಮಾಡಿದ್ದೀರೋ? ಹೌದು, ನೀವು ಹೇಳ್ಬೋದು, ಸ್ವಾಮಿ ಇಷ್ಟೊಂದು ಮಾವಿನ ಗಿಡ ಮಾಡಿದ್ದೇನೆ, ಇಷ್ಟೊಂದು ತೆಂಗಿನ ಗಿಡ ಮಾಡಿದ್ದೇನೆ. ಆದ್ರೆ ನಿಮ್ ಹೊಟ್ಟೆ ಪಾಡಿಗೋಸ್ಕರ ಮಾಡಿದ್ರಿ. ವೃಕ್ಷ ಏನು ಪ್ರಕೃತಿಯ ರಕ್ಷಣೆ ಮಾಡೋದಕ್ಕಲ್ಲ, ನಂದಲ್ಲ ಇದು ಅಂತ ಮಾಡಿದ್ರ ನೀವು. ಒಂದು ಏನಾದ್ರೂ ಒಂದು 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 ಮರವನ್ನ ಅದು ಬೆಳೆಸಿ, ಒಂದು ಹತ್ತಿ ಮರ ಆಗ್ಲಿ, ನೇಲ ಮರ ಆಗ್ಲಿ, ಅಪ್ಪ ಇದು ಏನ್ ಬರ್ತದೋ ಅದೆಲ್ಲ ಪಕ್ಷಿಗಳು ಕೊಡ್ತೇನೆ, ಅದು ನಾನು ದಾನ ಮಾಡ್ತೇನೆ, ನಾನು ಅದಕ್ಕೋಸ್ಕರ ನಾನು ಈ ಜೀವನ ಏನು ದಾನ ಮಾಡ್ತಿದ್ದೇನೆ ಅಂತ ನೀವು ಯಾವತ್ತಾದ್ರೂ ಮಾಡಿದ್ದೀರೋ? ಯಾರೋ ಒಬ್ರು ಮಾಡಿದ್ದೀರೋ? ಎಷ್ಟು ಪಾಪ ನಾವು ಇದ್ದಿರ್ಬೋದು, ಎಷ್ಟು ಪಾಪಿಷ್ಟು ನಾವು ಆಗಿರ್ಬೋದು. ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ಜೀವನ ಸಾರವನ್ನ ತಿಳಿಸಿರುವಂತಹ ತಾತಯ್ಯನವರ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಪೂಜ್ಯರಾದ, ನಾವು ಹೆಸರು ಹೇಳೋಷ್ಟು ದೊಡ್ಡವರಲ್ಲ, ಮಹನೀಯರೇ, ನಮ್ಮ ತಾಲೂಕಿನ ಜನಪ್ರಿಯ ಶಾಸಕಿಯರಾದ ಶ್ರೀಮತಿ ರೂಪಾ ಮೇಡಮ್ ಅವರೇ, ಈ ಒಂದು ರಂಗದಲ್ಲಿ ಆಸೀನರಾಗಿರುವಂತಹ ಹಿರಿಯರೇ, ಸಭೆಯಲ್ಲಿ ಭಾಗವಹಿಸಿರುವಂತಹ ಪೋಷಕರೇ, ಮಕ್ಕಳೇ, ನಮ್ಮ ಗ್ರಾಮದ ಗ್ರಾಮಸ್ಥರೇ, ಹಾಗೂ ಆಗಮಿಸಿರುವಂತಹ ಎಲ್ಲ ಕಿರಿಯರೇ, ಈ ದಿನ ನಮ್ಗೆಲ್ಲರಿಗೂ ಒಂದು ಅದೃಷ್ಟದ ದಿನ ಅಂತ ಅನ್ಕೋಬೇಕು. ಯಾಕೆಂತಂದ್ರೆ ಪೂಜ್ಯರಾದ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳ ದರ್ಶನ ನಮಗಾಗಿದೆ. ಅವ್ರು ಹೇಳಿದ್ರು, ಜೀವನ ಅಂತಂದ್ರೆ ದುಡ್ಡು ಕಾಸು ಧನ ಅಲ್ಲ, ಧನಬಲಕ್ಕಿಂತ ದೈವ ಬಲ ಹೆಚ್ಚು ಅಂತ ನಾವು ನಂಬಿದ್ದೀವಿ. ಆದ್ರೆ ಆ ದೈವದ ಸ್ವರೂಪಗಳು ನಾನಾ ರೀತಿಯಲ್ಲಿದೆ. ಆ ಒಂದು ಹಾದಿಯಲ್ಲಿ ನಾವು ನಡೆದಾಗ ನಾವು ನಿಜವಾಗ್ಲೂ ದೇವರ ದರ್ಶನ ಪಡೆದ ಹಾಗೆ, ದೇವರ ಕೃಪೆ ನಮ್ಗೆ ಸಿಕ್ಕ ಹಾಗೆ. ಆ ಜೀವನ ಸಾರವನ್ನು ತಿಳಿಸಿಕೊಟ್ಟಿರುವಂತಹ ಮಹನೀಯರಿಗೆ ಮತ್ತೊಮ್ಮೆ ಅಭಿನಂದಿಸುತ್ತಾ, ನಮ್ಮ ಒಂದು ದೇವಸ್ಥಾನದ ಕಿರು ಪರಿಚಯ ಮಾಡ್ಕೊಡ್ಬೇಕು ಅಂತ ಇಚ್ಛೆ ಪಡ್ತೀವಿ. ನಮ್ಮ ಸ್ವಾಮೀಜಿಗಳು ಎಲ್ಲರಂತೆ ಚಿಕ್ಕವರಿದ್ದಾಗ ಓದೋದ್ರಲ್ಲೂ ಮಟ್ಟನೆ, ಗಲಾಟೆ ಮಾಡೋದ್ರಲ್ಲಿ ತುಂಬಾ ಮೊದಲಿಗರಾಗಿದ್ರು. ಅವ್ರೇನಾದ್ರೂ ಮನೆಯಲ್ಲಿದ್ರೆ ಊರಲ್ಲಿರೋ ಗಲಾಟೆಗಳೆಲ್ಲ ಮನೆ ಹತ್ರನೇ ಇತ್ತು, ಹಾಗೆ ಬೆಳೆದವರು. ಆದ್ರೆ ಅವರ ಒಂದು ಪೂರ್ವ ಜನ್ಮದ ಸುಕೃತನ ಏನೋ ಗೊತ್ತಿಲ್ಲ, ನಮ್ಮ ಮನೆಯಲ್ಲಿ 113 ವರ್ಷ ಬದುಕಿದಂತಹ ನಮ್ಮ ಅಜ್ಜಿ ಇದ್ರು. ಅವರು ಹೇಳ್ತಾ ಇದ್ರು, ಒಡೆಯೋಡ దాసే చెప్పినాడు మీ జమీన్లో గుళ్ళు గోపురాలు వేస్తాయి, మేము సరిగా సామాన్ కట్టే అంటించలే ఇంట్లో, అదే గుళ్ళు వేస్తాయి, అదే గోపురాలు వేస్తాయి. ಈಗಲೂ ನಮ್ಗೆ ಚೆನ್ನಾಗಿ ಜ್ಞಾಪಕ ಇದೆ. ಹಾಗಂತ ಇದ್ರು. ಅದ್ ನೋಡಿ, ಅದು ದೈವ ವಾಕ್ಯ, ಹಿರಿಯರ ವಾಕ್ಯ ಒಂದೇ. ಯಾವ ಜನ್ಮದ ಸುಕೃತಾನ ಗೊತ್ತಿಲ್ಲ ನಮ್ಗೆ. ಈ ಒಂದು ಸೇವಾ ಭಾಗ್ಯ ಸಿಕ್ಕಿದೆ. ಈ ಭಾಗ್ಯ ನಮ್ಮ ತಲಾಂತರಗಳಿಗೂ ಸಿಗ್ಬೇಕು ಅಂತ ನಾನು ಆಶಿಸ್ತೀನಿ. ಮತ್ತೆ ಆ ರೀತಿ ಬೆಳೆದಂತಹ ಸ್ವಾಮೀಜಿಗಳಿಗೆ ಒಂದು ಅನಾರೋಗ್ಯದ ಪರಿಸ್ಥಿತಿ ಬಂದು ಅದರಿಂದ ಪ್ರಾರಂಭಗೊಂಡು ಅವ್ರಿಗೆ ಈ ಸ್ಥಾನಕ್ಕೆ ಬರೋದಕ್ಕೆ ಕಾರಣ ಆಯ್ತು. ಸುಮಾರು ವರ್ಷಗಳು ನಾವು ಮನೆಯಲ್ಲೇ ಪೂಜೆ ಮಾಡಿಸ್ತಾ ಇದ್ವಿ. ನಮ್ಗೆ ನಾನಾ ನಿದರ್ಶನಗಳು, ನಮ್ಗೆ ಅಲ್ಲ ಎಲ್ಲಾರ್ಗು ತುಂಬಾ ಜನಕ್ಕೆ ನಿದರ್ಶನಗಳ ಪ್ರಭಾವ ಸಿಕ್ಕಿ ನಾವು ಈ ರೀತಿಯ ಒಂದು ಹಾದಿನಲ್ಲಿ ನಡೆಯುವಂತ ಸುಕೃತ ಸಿಕ್ತು ನಮ್ಗೆ. ಈಗ ಈ ದೇವಸ್ಥಾನ ಕಟ್ಟಿ 33 ವರ್ಷ ಆಗಿದೆ. ಎಲ್ಲರ ಒಂದು ಸರ್ಕಾರದಿಂದ, ನಮ್ಮ ಕುಟುಂಬದವರ ಒಂದು ಆಸಕ್ತಿಯಿಂದ ಈ ದೇವಸ್ಥಾನ ಇಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ. ಇಲ್ಲಿ ಪ್ರತಿ ಎಲ್ಲ ಪೂಜೆಗಳನ್ನು ತುಂಬಾ ಶಾಸ್ತ್ರೋಕ್ತವಾಗಿ, ನಮ್ಮ ಸ್ವಾಮೀಜಿಗಳು ಹೆಚ್ಚು ಮಂತ್ರ ವೇದ ಗೊತ್ತವರಲ್ಲ, ಆದ್ರೆ ನಿರ್ಮಲವಾದ ಮನಸ್ಸಿರೋರು. ಅವ್ರು ಹೇಳುವಂತ ಪ್ರತಿ ಮಾತು ಕೂಡ ಎಲ್ಲರೂ ಒಪ್ಪುವಂಥದ್ದೇ. ಅವ್ರಿಗೆ ಯಾವುದೇ ಜಾತಿ ಭೇದ ಭಾವ ಇಲ್ಲ, ಯಾವುದೇ ಒಂದು ಅತಿ ಆಸೆ ಇಲ್ಲ, ದುರಾಸೆಗಳಿಲ್ಲ, ಎಲ್ರಿಗೂ ಒಂದೇ ಮಾತೆ ಹೇಳೋದು. ನಮಗ್ ಕೂಡ ಏನಾದ್ರೂ ನಾವು ಬೇಜಾರಿದ್ದಾಗ, ಏನಪ್ಪ ಸ್ವಾಮಿ ಹಿಂಗಾಯ್ತು ಅಂತಂದ್ರೆ, ನೋಡಮ್ಮ ನೀನ್ ನಡೆಯೋ ದಾರಿ ಚೆನ್ನಾಗಿರ್ಲಿ, ನೀನ್ ನಡೆಯೋ ದಾರಿ ಚೆನ್ನಾಗಿದ್ರೆ ನಿನ್ಗೆ ಒಳ್ಳೇದೇ ಆಗತ್ತೆ, ಉದ್ದೇಶ ಚೆನ್ನಾಗಿದ್ರೆ ಅದೊಂದೇ ಹೇಳೋದು ಅವರು. ಆ ಒಂದೇ ಮಾತೆ ನಮ್ಗೆ ವೇದ ಮಂತ್ರಕ್ಕಿಂತ ಹೆಚ್ಚು ಅಂತ ನಾವು ಅಂದ್ಕೊಂಡಿದ್ದೀವಿ.
ಈ ರೀತಿಯ ಒಂದು ವಾತಾವರಣದಲ್ಲಿ ಬೆಳೆದಂತಹ ನಮ್ಮ ಸ್ವಾಮೀಜಿಗಳು ಎಲ್ರಿಗೂ ಒಳ್ಳೆಯದನ್ನೇ ಬಯಸ್ತಾರೆ. ಈ ಇಲ್ಲಿಗೆ ಬರುವಂತಹ ಎಲ್ಲ ಭಕ್ತಾದಿಗಳನ್ನು ಆ ತಾಯಿಯನ್ನ ನಂಬಿ ಒಳ್ಳೆಯದನ್ನ ಪಡೆದಿದ್ದಾರೆ. ಇದೇ ರೀತಿ ನಮಗೆ ಪ್ರೋತ್ಸಾಹ ಕೊಡ್ತಾ ಇರೋಂಥ ಎಲ್ಲರಿಗೂ ನಮ್ಮ ಒಂದು ದೇವಸ್ಥಾನದ ಸೇವಾ ಟ್ರಸ್ಟ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ, ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಇದೇ ರೀತಿ ಒಳ್ಳೆಯ ಕೆಲಸಗಳು ನಡೀಬೇಕು. ಸನಾತನ ಧರ್ಮದ ಒಂದು ಭಾಗವಾದ ಈ ಪೂಜೆ ಪುನಸ್ಕಾರ ಅನ್ನೋದು ಸದಾಕಾಲ ಇರಬೇಕು. ಮನುಷ್ಯ ಎಷ್ಟೇ ದುಡ್ಡಿದ್ರು ಏನೇ ಬಲ ಇದ್ರೂ ಕೂಡ ಹೋಗೋವಾಗ ಎತ್ಕೊಂಡು ಹೋಗೋದು ಏನೂ ಇಲ್ಲ. ಹೊಸೂರಲ್ಲಿ ಮೈಕ್ರೋ ಲ್ಯಾಬ್ಸ್ ಅಂತ ಒಂದು ಕಂಪ್ನಿ, ಸುಮಾರು ದೇಶದಲ್ಲಿ 83 ಬ್ರಾಂಚ್ಗಳಿದೆ ಅವ್ರದ್ದು. ಅವ್ರು ಬರೀ ರಾಜಸ್ಥಾನದಿಂದ 60 ರೂಪಾಯಿ ಇಟ್ಕೊಂಡು ಹೊಸೂರಿಗೆ ಬಂದು ಆ ಮಟ್ಟಕ್ಕೆ ಬೆಳೆದ್ರು. ಸಾವಿರಾರು ಜನ ಕೆಲಸಗಾರಿದ್ದಾರೆ. ಆಗ ಸಾಯಕ್ ಮುಂಚೆ ಮಗನ್ಗೆ ಹೇಳಿದ್ರಂತೆ, ನೋಡಪ್ಪ ನಾನು ಸತ್ರೆ ನೀನು ಏನೂ ಮಾಡಬಾರ್ದು, ಒಂದು ಸಣ್ಣ ಬೆಡ್ಶೀಟ್ ಮೇಲೆ ಮಲಗಿಸು, ಸಣ್ಣ ಬೆಡ್ಶೀಟ್ ಅನ್ನ ನಾನು ಓದಿಸು ಅಷ್ಟೇ. ಅದೇ ರೀತಿ ಮಾಡಿದ್ರು ಅವರು. ಅಲ್ಲಿ ಆ ಕಂಪ್ನಿನಲ್ಲಿ ನಮ್ಮ ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಗೆ ಗೊತ್ತಾಯ್ತು. ಆಗ ಅನ್ಕೊಂಡ್ವಿ ನಾವು ಏನ್ ಎತ್ಕೊಂಡು ಹೋಗ್ತೀವಿ, ಏನೂ ಇಲ್ಲ, ಸಾವಿರಾರು ಜನ ಕೆಲಸಗಾರರು, ಸಾವಿರಾರು ಕೋಟಿಗಳ ವ್ಯವಹಾರ. ಆದ್ರೆ ಹೋದಾಗ ಮಲಗಿಸಿದ್ದು ಬರೀ 60 ರೂಪಾಯಿ ಬೆಡ್ಶೀಟ್ ಮೇಲೆ. ಕೆಲವರಂತೂ ಒಂದ್ ರೀತಿ ಜಿಗುಪ್ಸೆ ಬಂದ್ಬಿಟ್ಟು ಅವ್ರ ಜೀವನ ಅವ್ರು ನೋಡ್ಬಿಟ್ಟು ಒಂದ್ ದಿನ ಎಲ್ಲ ನೋಡಿದ್ರು ಕೂಡ ನನ್ನ ಕೆಲಸಗಾರರಿಗೆ ದರ್ಶನ ಸಿಗ್ಲಿಲ್ಲ. ಅಷ್ಟು ಮಾತ್ರ ಇದೆ ನಮ್ಮ ಜೀವನ. ಹೋಗೋವಾಗ ಎತ್ಕೊಂಡು ಹೋಗೋದೇನೂ ಇಲ್ಲ. ಇರೋಷ್ಟು ದಿನ ನಾವು ಮಾಡೋಂಥ ಒಳ್ಳೆ ಕೆಲಸಗಳೇ ನಮ್ಮನ್ನ ನೆನೆಸ್ಕೊಳ್ಳೋ ಹಾಗೆ ಮಾಡೋದು. ನಮ್ಮ ನೆನೆಸ್ಕೊಳ್ಳದೆ ಇದ್ರೆ ಹೋಗ್ಲಿ, ನಾವು ಈ ಪ್ರಕೃತಿಗೆ ಒಂದು ಸಣ್ಣ ಸೇವೆಯನ್ನ ಕೊಡೋದೇ ನಮ್ಮ ಗುರಿ. ನಮ್ಮ ಧರ್ಮಾಧಿಕಾರಿಗಳು ಹೇಳಿದ್ರು, ನೀರಿಡಿ ಮನೆ ಮುಂದೆ. ಬಾಯಿ ಇಲ್ಲದ ಮೂಕ ಪ್ರಾಣಿ ಪಕ್ಷಿಗಳು ನೀರು ಕುಡಿದ್ರೆ ಒಂದು ಜೀವ ಬೆಳೆಸ ಹಾಗೆ ನೋಡಿ. ಅದಕ್ಕಿಂತ ಸರಳವಾದ ಮಾರ್ಗ ಇನ್ನೊಂದಿಲ್ಲ. ಹೀಗೆ ಕಾಲಲ್ಲಿ ಹೋಗ್ತಾ ಇದ್ವಿ ನಾವು, ಪದ್ಮನಾಭ ರೆಡ್ಡಿ ಮೇಡಮ್ ಅವರೆಲ್ಲ. ಅವಾಗ ಹೇಳಿದ್ರು, ನಾವು ಮನೆಗೆ ಒಂದು ಗಿಡ ಬೆಳೆಸೋದು ದೀಕ್ಷೆ ಬರುತ್ತೆ. ಇವಾಗ ಒಂದು ಆಗಾಗಲೇ ನೆಕ್ಸ್ಟ್ ಮಂತ್ 13ನೇ ತಾರೀಕು ಮನೆ ಮನೆಗೆ ರಂಗೋಲಿ ಮತ್ತು ಒಂದು ಗಿಡ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಅವ್ರು ನಾನೇ ಕೊಡಿಸ್ತೀನಿ, ನಾವು ಇದೇ ಮಾತು ಹೇಳಿದ್ರು. ಸ್ವಾಮಿಗಳಿಂದ ಬರುತ್ತಂತ ನಮ್ಗೆ ಗೊತ್ತಾಗಿಲ್ಲ. ನಮ್ಮ ಮೇಡಮ್ನವ್ರು ತಿಳಿಸಿದ್ರು, ನಾವು ಪಕ್ಷಿಗಳು ಇದಕ್ಕೆಲ್ಲ ಕೂಡ ನಾವು ಅವಕಾಶ ಮಾಡಿಕೊಡ್ಬೇಕಂದ್ರೆ ಗಿಡಗಳು ನಾಟಿ ಮಾಡ್ಬೇಕು. ನನಗಿಸ್ತವ್ರೆ ಈ ಕಾರ್ಯಕ್ರಮಕ್ಕೆ ನಾವು ಶ್ರೀಕಾರ ಸುಟ್ಟೋಣ. ಈ ಕಾರ್ಯಕ್ರಮ ನೆಕ್ಸ್ಟ್ ಮಂತ್ 13ನೇ ತಾರೀಕಿಂದ ಪ್ರಾರಂಭ ಮಾಡಕ್ಕೆ ಒಂದು ಸಂಕಲ್ಪ ಮಾಡಿದ್ವಿ. ನಮ್ಮ ಬಾಯಿಂದ ಕೂಡ ಬಂದಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಅಂತ ಬೇಡ್ಕೊಳ್ಳುತ್ತಾ ಈ ಕಾರ್ಯಕ್ರಮದ ಉದ್ದೇಶಿಸಿ ಈ ಕ್ಷೇತ್ರದ ಸಂಕ್ಷೇಮ ಸಾರಥಿಗಳು, ಬಡವರ ಬಂಧು, ಎಲ್ಲ ರೀತಿಯ ಅಭಿವೃದ್ಧಿಗೆ ಶ್ರೀಕಾರ ಸುಟ್ಟಿ KGF ಅನ್ನು ಲಂಡನ್ ಏನು ಬ್ರಿಟಿಷರ್ ಆಳಿದಂತ ಸಂದರ್ಭದಲ್ಲಿ ಏನಿತ್ತು ಈ ಕಡೆ ಅದನ್ನು ಒಂದು ಸಂಪ್ರದಾಯವಾಗಿ ಕಥಾವರವನ್ನು ತೀರ್ಸ್ತಿದ್ದಬೇಕಂತ ಹೇಳಿ ಸಂಕಲ್ಪ ಮಾಡಿ ದೇವಸ್ಥಾನಗಳಿರ್ಬೋದು, ಬಡವರಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ಎಲ್ಲ ರೀತಿಯ ರೈತರಿಗೆ ಎಲ್ಲ ರೀತಿಯ ಒಂದು ಕೈಯಲ್ಲಾದಷ್ಟು ಸಹಾಯ ಮಾಡ್ಕೊಂಡು ಬರ್ತಾ ಇದ್ದೇನೆ. ಅವ್ರು ಒಳ್ಳೇದಾಗಿ ಅಂತ ಬಯಸ್ತಾ ಈ ಕಾರ್ಯಕ್ರಮ ಉದ್ದೇಶ ಮಾತಾಡ್ಬೇಕಂತ ಕೋರ್ಕೊಳ್ತಾ ಇದ್ದೇನೆ. ಪವಿತ್ರತೆನ ಕಾಣ್ತಾ ಇದೆ. ಎಲ್ಲಿ ಗಂಗೆ ಇರುತ್ತೆ ಅಲ್ಲಿ ಪವಿತ್ರತೆ ಇರುತ್ತೆ. ಕೈವಾರ ಕ್ಷೇತ್ರ ಬಹಳ ವರ್ಷಗಳ ಕಾಲ ತುಂಬಾ ಜನ ತಾತನ್ನ ನೋಡುವಂತವ್ರು, ತಾತನ ಭಜನೆಗಳಲ್ಲಿ ಭಾಗವಹಿಸಬೇಕು ಅಂತ ಬಹಳ ಜನ ಅವತ್ತು ಭಕ್ತಿಯಿಂದ ಸೇರ್ತಾ ಇದ್ದಿದ್ದಂತ ಒಂದು ಸಂಪ್ರದಾಯ. ಅದನ್ನ ಕುಟುಂಬದವರು ತಲತಲಾಂತರ ಇವತ್ತು ನಾನು ತಂದೆಯವ್ರನ್ನ ನಾನು ನೋಡಿಲ್ಲ. ಇವರು ವಿದ್ವಾಂಸಕ್ಕಿಂತ ಇನ್ನೂ ಚೆನ್ನಾಗಿ ಪ್ರವಚನನ ಹೇಳುವಂಥದ್ದನ್ನ ನಾನು ನೋಡಿದೆ. ಅವರ ಹೆಸರನ್ನ ಸಂಬೋಧನೆ ಮಾಡೋದು ನಮಗೂ ಇಷ್ಟ ಅಲ್ಲ. ಅವರು ಹಿರಿಯರ ಜೊತೆ ಮಾರ್ಗದರ್ಶಕರು, ದೇವರ ಸೇವೆಯನ್ನ ಮಾಡ್ತಾ ಧರ್ಮಾಧಿಕಾರಿಯಾಗಿ ಯಾರು ನಮ್ಮ ಕುಟುಂಬದವರು ಅಂತಂದಾಗ ಪ್ರತಿ ಹಂತದಲ್ಲೂ ಭಕ್ತಿಯಿಂದ ಶ್ರದ್ಧೆಯಿಂದ ಯಾರು ದೇವರ ದಿವ್ಯ ಸಂಕಲ್ಪಕ್ಕೆ ಅನುಗ್ರಹಕ್ಕೆ ಪಾತ್ರರಾಗಿರ್ತಾರೆ ಅವರು ಮಾತ್ರ ನಮ್ಮ ಬಂಧುಗಳು ಅಂತ ಹೇಳಿದಾಗ ನನ್ನ ಮನಸ್ಸಿಗೆ ತುಂಬಾ ಅದು ಮನಸ್ಸನ್ನ ಹತ್ರ ಆಗುವಂತ ಒಂದು ಎಷ್ಟೋ ವಿಚಾರಗಳನ್ನ ಹೇಳಿದ್ರು ನನ್ನ ಮನಸ್ಸಿಗೆ ತುಂಬಾ ಇಡಿಸ್ತು ಅಂತ ಹೇಳ್ತಾ ಧರ್ಮಾಧಿಕಾರಿಗಳು ಈ ಕುಟುಂಬ ಕೈವಾರ ಕ್ಷೇತ್ರದಲ್ಲಿ ಅದನ್ನ ಪವಿತ್ರತೆನ ಈ ಜಗತ್ತಿಗೆ ಸಾರುವಂತದ್ರಲ್ಲಿ ಅವರು ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕೈವಾರ ಕ್ಷೇತ್ರಕ್ಕೆ ಒಂದು ಪವಿತ್ರತೆ ಇದೆ. ನಮ್ಮ ಎರಡೂ ಜಿಲ್ಲೆಗಳು ನೀರನ್ನ ಕಾಣದೇ ಇರುವಂತವ್ರು, ಅಭಾವನ ನೋಡಿರುವಂತವ್ರು, ಬರಗಾಲನ ಎದುರಿಸಿದಂತವ್ರು, ಬೆಳೆ ಇಟ್ಟುಬಿಟ್ಟು ಒಣಗೋಗಿರುವಂತ ಕಷ್ಟ ದಿನಗಳನ್ನ ನೋಡ್ತಾ ಇದ್ದಾಗ ಗಂಗೆಯ ಪವಿತ್ರತೆಯನ್ನ ಹೇಳ್ತಾ ಬಂದ್ರು. ಇವತ್ತು ಗಂಗಮಾಂಬ ದೇವಸ್ಥಾನ ಪೂಜೆ ಮಾಡುವಂತವ್ರು ಯಾವತ್ತೂ ಜಾಸ್ತಿ ಮಾತಾಡಲ್ಲ.
ಸೋಮಶೇಖರ್ ಸ್ವಾಮಿಗಳು ಯಾವತ್ತು ಮಾತೇ ಆಡಲ್ಲ. ಆ ತಾಯಿನ ಆರಾಧಿಸಿ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳನ್ನ ಇಲ್ಲಿಗೆ ಕರ್ಸ್ಕೊಂಡಿದ್ದಾರೆ ಅಂತಂದ್ರೆ ಏನು ಪವಿತ್ರತೆ ಅಂತ ನೋಡಿ ನಮ್ಗೆ ಗೊತ್ತಿಲ್ಲ. ನಾವು ಸ್ವಾಮಿಗಳಾದ್ಮೇಲೆ ಅವ್ರನ್ನ ನೋಡಿರೋದು. ಅವ್ರ ಕುಟುಂಬ ಒಬ್ಬ ಚಿಕ್ಕವರಿಂದ ನೋಡಿದೆ. ಈ ಊರಲ್ಲಿ ಬೋರ್ಗೆ ನೀರ್ ಸಿಕ್ಕಿರ್ಲಿಲ್ಲ, ಎಷ್ಟೊಂದು ಬೋರ್ಗಳು ಹಾಕ್ದಾಗ. ಆದ್ರೆ ಕೊನೆಯಲ್ಲಿ ಯಾವಾಗ ಪೂಜೆ ಮಾಡಿ ಸಂಕಲ್ಪ ಮಾಡಿ ಮತ್ತೆ ಬೋರ್ ಹಾಕ್ಸಿದಾಗ ಈ ದೇವಸ್ಥಾನದ ಇದ್ರಲ್ಲಿ ದೇವಸ್ಥಾನದ ಪಕ್ಕದಲ್ಲೇನೆ ನಮ್ಗೆ ನೀರ್ ಸಿಕ್ಕಿರುವಂತದ್ದು. ಈ ಊರಿಗೆ ಆಗೋಷ್ಟು ನೀರು ದೇವಸ್ಥಾನದ ಹತ್ತಿರದಲ್ಲಿ ಪೂಜೆ ಮಾಡಿದ ಮೇಲೆ ನೀರ್ ಸಿಕ್ಕಿರುವಂತದ್ದು. ಒಂದ್ ಎರಡ್ ಮೂರ್ ಬೋರ್ ಹಾಕಿದ್ವಿ, ಫೇಲ್ಯೂರ್ ಆಯ್ತು. ಕೆರೆ ಅಂಗಳದಲ್ಲಿ ಹಾಕಿದ್ವಿ, ಅದು ಫೇಲ್ಯೂರ್ ಆಯ್ತು. ತಾಯಿ ಸನ್ನಿಧಿಯಲ್ಲಿ ಹಾಕಿದ್ವಿ, ಅವತ್ ಮಾತ್ರ ನೀರ್ ಸಿಕ್ತು. ಯಾವತ್ತು ದೇವಸ್ಥಾನದಲ್ಲಿರುವಂತ ದೇವಿ ಅಷ್ಟೇ ಪವಿತ್ರತೆ ವನ ದೇವತೆಗಿದೆ, ಪ್ರಕೃತಿಗಿದೆ ಅನ್ನುವಂತ ಸಾರಾಂಶನ ಬಹಳ ಚೆನ್ನಾಗಿ ಹೇಳಿದ್ದಾರೆ. ನಾವು ಅವ್ರ ಮುಂದೆ ನಿಂತು ಮಾತಾಡುವಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳೆದಿಲ್ಲ. ದೇವರು ಜನಗಳು ಅನುಗ್ರಹದಿಂದ ಏನೋ ಒಂದು ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಇದ್ವಿ. ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಕೈವಾರ ಕ್ಷೇತ್ರ ಬಡವ್ರಿಗೆ, ಯಾರೋ ತುಂಬಾ ಬಡವ್ರು ಇರ್ತಾರೆ, ಅವ್ರು ಮದ್ವೆ ಮಾಡ್ಕೋಬೇಕು ಅಂದ್ರೆ ಅವ್ರು ಸೇವೆ ಮಾಡ್ತಾರೆ. ಆಮೇಲೆ ಸಾವಿರಾರು ಕುಟುಂಬಗಳಿಗೆ ಕೆಲಸ ಕೊಟ್ಟಿದೆ. ಲಕ್ಷಾಂತರ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಎಷ್ಟೋ ದೇಶಗಳಲ್ಲಿ ವಿದೇಶಗಳಲ್ಲಿ ಓದ್ತಾ ಬಂದಿದ್ದಾರೆ. ನನ್ನ ಜೊತೆಲಿರೋ ಒಂದು ತಂಗಿಗೂ ಮೆಡಿಕಲ್ ವೈದ್ಯಕೀಯ ಮೆಡಿಕಲ್ ಮಾಡ್ಕೊಂಡ್ಮೇಲೆ ಮೊದಲೇ ನನ್ನ ತಂಗಿ MD ಮಾಡಿದ್ದು ಇವರ ಆಶೀರ್ವಾದದಲ್ಲಿ. ನನ್ನ ತಂದೆ ಹೋದಾಗ ಫೀಸ್ ಕೂಡ ಕಟ್ಟಿಸ್ಕೊಳ್ಳಿಲ್ಲ. ನನ್ನ ತಂಗಿಗೆ ಜ್ಞಾನೇಶ್ವರಿ ಅನ್ನುವಂತ ತಂಗಿಗೆ MD ಮಾಡಿದ್ದು ನಿಮ್ಮ ಇದರಲ್ಲಿ. ನಮ್ಮ ತಂಗಿ ಮತ್ತೆ ಅವ್ರ ಮನೆಯವರಿದ್ರು ಓದಿದ್ದು ಅವ್ರ ಮನೆಯವ್ರು ಬೇರೆ ಕಡೆ, ಸೇವೆ ರಾಮಯ್ಯಲ್ಲಿ ಮಾಡಿ ಅದಾದ್ಮೇಲೆ ದುಬೈಯಲ್ಲೂ ಒಂದು 10 ವರ್ಷ ಕೆಲಸ ಮಾಡ್ಕೊಂಡು ಈಗ ವಾಪಸ್ ಬಂದಿದ್ದಾರೆ. ನನಗೆ ನಿಮ್ಮ ಪವಿತ್ರವಾಗಿರುವಂತ ಸಂದೇಶ, ಮಾತುಗಳು, ಮತ್ತೆ ನಮ್ಮಲ್ಲಿ ಸಂಸ್ಕೃತಿ ಇದೆ, ಆದ್ರೆ ಆ ಸಂಸ್ಕೃತಿನ ನಾವು ಆಚರಣೆ ಮಾಡುವಂತ ಪದ್ಧತಿಗಳನ್ನ ಬದಲಾವಣೆ ಮಾಡ್ಕೋಬೇಕು ಇದೆ ಅನ್ನೋ ಒಂದು ಸಂದೇಶ ಇದೆಯಲ್ಲ. ಈ ಮಾರ್ಗದರ್ಶನ ಇನ್ನೆಲ್ಲೂ ಸಿಗಲ್ಲ ನಮಗೆ ಅನ್ನುವಂತ ಸತ್ಯನ ತಿಳ್ಕೋಬೇಕು. ದೇವ್ರ ಸೇವೆ ಮಾಡ್ತಾ ಅವರು ಮನಸ್ಸಿಂದ ದೇವ್ರು ಏನೇನು ಒಂದು ಸಂದೇಶನ ಕೊಡ್ತಾರೆ, ಅದೇ ಮತ್ತೆ ಭವಿಷ್ಯದಲ್ಲಿ ಅದು ಬಹಳ ಒಂದು ಬದಲಾವಣೆ, ಕಲ್ಯಾಣ ಕಾರ್ಯಕ್ರಮಗಳಾಗ್ಲಿಕ್ಕೆ ಅವಕಾಶ ಆಗುತ್ತೆ. ಯಾಕೆ ಅವರಿಗೆ ಆ ಶಕ್ತಿ, ಪವಿತ್ರತೆ ಅಂದ್ರೆ ಕೈವಾರ ಕ್ಷೇತ್ರದಲ್ಲಿ ಇವತ್ತೂ ಕೂಡ ಬಡವರು ಎಷ್ಟೋ ಜನ ಊಟ ಇಲ್ದಿರೋರು ಊಟ ಮಾಡ್ತಾರೆ, ದೇವ್ರ ಭಜನೆ ಮಾಡ್ತಾರೆ, ಕಷ್ಟ ಅಂತ ನೆನ್ಸ್ಕೊಂಡು ಹೋದ್ರೆ ಒಂದು ವಾರ ಅಲ್ಲಿ ಇರ್ತಾರೆ. ಅಲ್ಲಿ ಆ ತರ ವಾತಾವರಣನ ಸೃಷ್ಟಿ ಮಾಡಿರೋದೇ ಅಲ್ಲ, ಅವ್ರ ಇಡೀ ಜೀವನನ, ಇಡೀ ಕುಟುಂಬ ಅದಕ್ಕೆ ಅವರು ದಾರಿ ಎಳಿತಾ ಇರ್ತಾರೆ. ಅಂದ್ರೆ ಆ ತರ ಒಂದು ಜೀವನನ ಮಾಡ್ತಾ ಬಂದಿದ್ದಾರೆ. ತಂದೆಯವರ ಮಾರ್ಗದರ್ಶನನೋ ಅವರಿಗೆ ಅಥವಾ ತಾಯಿಯಿಂದ ಬಂದಿರೋ ಸಂಸ್ಕಾರನೋ ಗೊತ್ತಿಲ್ಲ. ನಾನು ಪ್ರಕೃತಿನ ದೇವತೆಯಾಗಿ ನೋಡಿದ್ರಲ್ಲ, ಅದು ತುಂಬಾ ವಿಚಾರ ತಿಳ್ಕೊಬೇಕು. ಯಾಕಂದ್ರೆ ನಾವು ಈಗ ಮನೆ ಕಟ್ಟಬೇಕು ಅಂತೀವಿ, ಮನೆ ಹತ್ರ 4 ಗಿಡ ಇದ್ರೆ ಮರ ಇದ್ರೆ ಹೊಡೆದಾಕ್ತೀವಿ. ಆದ್ರೆ ಪ್ರಕೃತಿ ದೇವತೆ ಬದುಕ್ಬೇಕು ಅಂದ್ರೆ ನೀರ್ ಎಷ್ಟು ಮುಖ್ಯನೋ ಗಾಳಿ ಕೂಡ ಮುಖ್ಯ. ಶುದ್ಧವಾಗಿರೋ ಗಾಳಿ ದುಡ್ಡು ಕೊಟ್ರೆ ಸಿಗಲ್ಲ. ಏನು ಇವತ್ತು ಪ್ರಕೃತಿಯಲ್ಲಿ ನಮ್ಗೆ ಆರೋಗ್ಯ ಇದೆ, ಪ್ರಕೃತಿಯಲ್ಲಿ ಒಂದು ಜೀವನ, ಒಳ್ಳೆ ಜೀವನ ಇದೆ. ದುಡ್ಡು ಕೊಟ್ರೆ ಮುಂದೆ ಎಲ್ಲೂ ಏನೂ ಸಿಗಲ್ಲ. ದುಡ್ಡಿರುತ್ತೆ ಆದ್ರೆ ಆರೋಗ್ಯ ಇರಲ್ಲ. ದುಡ್ಡಿರುತ್ತೆ, ಆರೋಗ್ಯವಾಗಿರೋ ವಾತಾವರಣ ಇರಲ್ಲ, ಗಾಳಿ ಇರಲ್ಲ, ಬೆಳೆದಿರುವಂತ ಬೆಳೆ ಇರಲ್ಲ. ಅದನ್ನ ತುಂಬಾ ಸವಿಸ್ತಾರವಾಗಿ ನಮ್ಮ ಮನಸ್ಸಿಗೆ ಮುಟ್ಟೋಗೆ ಎಷ್ಟು ತಾಳ್ಮೆಯಿಂದ ಬಂದಿದ್ದಾರೆ, ಎಷ್ಟು ಒಂದು ದೂರದೃಷ್ಟಿ ಸಂಕಲ್ಪ ಅವರಿಗಿದೆ. ಬಡವರು, ರೈತರು, ಪಕ್ಷಿಗಳು. ತಾಯಿ ಅಂದ್ರೆ ಪೂಜೆ ಮಾಡಿದ್ರೆ, ಕುಂಕುಮಾರ್ಚನೆ ಮಾಡಿದ್ರೆ ಆ ತಾಯಿ ಒಲಿಯಲ್ಲ. ತಾಯಿ ಅಂದ್ರೆ ಭಕ್ತಿ. ತಾಯಿನ ನೋಡೋದೇ ರೀತಿ ನೋಡು, ತಾಯಿನ ಬಹಳ ಗೌರವಾಗಿ ನೋಡು, ಭಕ್ತಿಯಿಂದ ನೋಡು. ಹೌದು, ತಾಯಿನೇ ತುಂಬಾ ಪವಿತ್ರತೆ ಇಟ್ಕೊಂಡಿರ್ತಾಳೆ. ತಾಯಿ ತನ್ನ ಮಗ ಕಷ್ಟದಲ್ಲಿದ್ರೆ ಊಟ ತಿನ್ನಲ್ಲ. ತನ್ನ ಮಗ ಎಷ್ಟೇ ವಯಸ್ಸಾಗಿರ್ಲಿ ಕಷ್ಟದಲ್ಲಿದ್ರೆ ಊಟ ತಿನ್ನಲ್ಲ. ತನ್ನ ಮಗನ ಆರೋಗ್ಯ ಸರಿ ಇಲ್ಲ ಅಂದ್ರೆ ತಾಯಿ ತನ್ನ ಮೇಲೆ ಒಡವೆನೇ ಅಲ್ಲ, ತಾನು ಯಾವ ಮನೆಯಲ್ಲಿ ಎಂತ ಕೆಲಸ ಆದ್ರೂ ಮಾಡಕ್ಕೆ ಸರಿ ಆಗ್ತಾಳೆ. ತನ್ನ ಮಗನ್ ನಾವು ಕಾಪಾಡ್ಕೋಬೇಕು ಅಂದ್ಬಿಟ್ಟು ಇವತ್ತೂ ಕೂಡ ನಮ್ಮ ಪ್ರಪಂಚದಲ್ಲಿ ಒಂದು ತಾಯಿಗಿರೋ ಪವಿತ್ರತೆನ ನಾವು ಅರ್ಥ ಮಾಡ್ಕೊಂತಾ ಇಲ್ಲ. ಒಂದ್ ತಾಯಿ ದುಡಿತಾಳೆ, ಒಂದ್ ಮನೆನ ಕಾಪಾಡ್ತಾಳೆ, ಮಕ್ಕಳನ್ನ ಕಾಪಾಡ್ತಾಳೆ, ಆ ಕುಟುಂಬದಲ್ಲಿ ದೊಡ್ಡವ್ರನ್ನ ರಕ್ಷಣೆ ಮಾಡ್ತಾಳೆ, ಮನಸ್ಸಿಂದ ಒಳ್ಳೇದ್ ಕೋರ್ತಾ ಇರ್ತಾಳೆ. ತನಗೆ ತನ್ನ ಮಕ್ಕಳು ಒಳ್ಳೇದ್ ಮಾಡ್ಲಿ ಅನ್ನೋ ಸ್ವಾರ್ಥ ತಾಯಿಗಿಲ್ಲ.
ಮನೆ ಮಕ್ಕಳನ್ನ ತಾನು ಪೋಷಣೆ ಮಾಡ್ತಾಳೆ, ರಕ್ಷಣೆ ಮಾಡ್ತಾಳೆ, ಕಾಯ್ತಾಳೆ. ಅದೇ ಆ 4 ಜನ ಮಕ್ಕಳು ನನ್ನನ್ನು ನೋಡ್ಕೊಳ್ಳಿ ಅನ್ನೋ ಮನ್ಸು ಅವಳಿಗಿಲ್ಲ, ಆ ಸ್ವಾರ್ಥ ಇಲ್ಲ. ಕೆಲಸ ಕೊಟ್ರೆ ಕೆಲಸ ಮಾಡ್ತಾ ಹೋಗ್ತಾಳೆ. ಆ ರೀತಿಯ ಒಂದು ಮನೆಯಲ್ಲಿ ಒಂದು ಹಸು ಎಷ್ಟು ಲಕ್ಷ್ಮಿ ತರ ಇರುತ್ತೋ, ತಾಯಿ ಒಂದು ಹಸು ಹೇಗಿರುತ್ತೋ ಅದೇ ತರ ತಾಯಿಗೂ ತುಂಬಾ ಪವಿತ್ರತೆ ಇದೆ ಅನ್ನುವಂಥದ್ದನ್ನ ಅರ್ಥ ಮಾಡಿಸ್ತಾ ಇರ್ತಾರೆ. ಯಾರು ಜವಾಬ್ದಾರಿ ತಗೊಳ್ಳಲ್ಲ. ಮನೇಲಿ 4-5 ಜನ ಇದ್ರು, ಆದ್ರೆ ತಾಯಿ ಮಾತ್ರ ಇದ್ರೆ 4 ಜನಕ್ಕೂ ಅಡ್ಗೆ ಮಾಡ್ತಾಳೆ. 10 ಜನ ಇದ್ರೆ 10 ಜನನ್ನೂ ಸುಧಾರಿಸ್ತಾಳೆ, ಮನೆಯಲ್ಲೂ ಕೆಲಸ ಮಾಡ್ತಾಳೆ, ಆಚೆ ಎಲ್ಲಾದ್ರೂ ಕೆಲಸ ಇದ್ರೆ ಅದು ಮಾಡ್ತಾಳೆ, ವ್ಯವಸಾಯ ಮಾಡ್ತಾಳೆ. ಏನ್ ಕೆಲಸ ಬರಲ್ಲ ಅಂತ ಕೇಳಿ? ಅದಕ್ಕೆ ಓದೇ ಇರ್ಬೇಕು ಅಂತಿಲ್ಲ. ಹೆಣ್ಮಕ್ಳು ಓದಿಲ್ಲ ಅಂದ್ರೂ ಆ ಮನೆಗೆ ಶಕ್ತಿ, ಅವಳು ಶಕ್ತಿ ಮತ್ತೆ ಕಷ್ಟಗಳನ್ನೆಲ್ಲ ಹಿಡಿದಿಟ್ಟು ನಿಂತ್ಕೊಂಡು ಜಯಿಸೋ ಅಂತ ತಾಳ್ಮೆ ಆ ತಾಯಿಗಿರುತ್ತೆ ಅನ್ನೋಂಥದನ್ನ ಅರ್ಥ ಮಾಡಿಸ್ತಾ ಇದ್ದಾರೆ. ಪ್ರಕೃತಿನ ನಾವು ಮುಂದೆ ಕಾಪಾಡ್ಕೊಂಡಾಗ ಮಾತ್ರ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡಕ್ಕಾಗತ್ತೆ. ಗಾಳಿ, ಬೆಳಕು, ಪಕ್ಷಿಗಳು, ಯಾವ ಪಕ್ಷಿ ತನ್ನ ಊಟನ ದುಡ್ಕೊಳಕ್ ಆಗಲ್ಲ ಅಂತ ಪಕ್ಷಿಗಳಿಗೆ ಎಷ್ಟು ಚೆನ್ನಾಗಿ ಹೇಳಿದ್ರು. ಬೇವಿನ ಗಿಡ ಹಾಕಿ, ಆಮೇಲೆ ಅರ್ಲಿ ಗಿಡ, ಹತ್ತಿ ಗಿಡ ಹಾಕಿ, ಆತರ ಒಂದು 5 ಗಿಡ ಹಾಕಿ, 5 ಗಿಡ ಪಕ್ಷಿಗಳಿಗೆ ಒಂದು ಹಣ್ಣು ಸಿಗೋವಂಥದ್ದು, ನೆರಳು ಸಿಗೋವಂಥದ್ದು, ಪಕ್ಷಿ ಹಾರ್ಕೊಂಡು ಬಂದ್ರೆ ಎಲ್ಲೋ ಒಂದತ್ರ ನಿಲ್ಲೋವಂಥದ್ದು, ಇಂಥವೆಲ್ಲ ಮಾಡಿ ಅಂದ್ರೆ ಎಷ್ಟು ದೇವ್ರ ಸೇವೆಯಲ್ಲಿ ಅವರು ತಲ್ಲೀನರಾಗಿದ್ರೆ ಇಂಥ ಒಂದು ಹಿತವಚನಗಳನ್ನ ಒಂದು ಇಡೀ ಸಮಾಜನ ಹೇಗೆ ಹೇಳ್ತಾ ಇದ್ರು. ಇವತ್ತು ಹೇಗಾಗಿದೆ? ಬೆಳಿಗ್ಗೆ ಎದ್ರೆ ಓದುದ್ವಾ, ನಮ್ಮ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ ಬೇಡ ಪ್ರೈವೇಟ್ ಸ್ಕೂಲ್ ಆದ್ಮೇಲೆ ಯಾವ ಕಂಪನಿಯಲ್ಲಿ ಕೆಲಸ ಸಿಕ್ತು, ಎಷ್ಟು ಲಕ್ಷ ಕೆಲಸ ಸಿಕ್ತು, ಆ ತರಾನೇ ಯೋಚನೆ ಮಾಡ್ತೀವಿ. ನಮ್ಮ ಮಗು ಊರಿಗೆ ಬಂದ, ಹಬ್ಬದ ದಿನ ನಾವ್ ಅಡ್ಗೆ ಮಾಡಿರೋ ಊಟ ತಿಂದ್ರ, ನಾವ್ ಜಮೀನಲ್ಲಿ ಕಾಲಿಟ್ಟು ಓಡಾಡಿದ್ರ, ನಾನ್ ಬೆಳೆ ಎಲ್ಲ ನೋಡ್ಕೊಂಡ್ ಬಂದ್ರ ಅಂತ ನಾವು ಕೂಡ ಅನ್ನಲ್ಲ. ಆದ್ರೆ ಆ ಒಂದು ಸಂಸ್ಕಾರನ ಕಳಿಬಾರ್ದು ಅಂತ ಎಷ್ಟು ದೂರದಿಂದ ಬಂದಿದ್ದಾರೆ, ಎಷ್ಟು ದೂರದಿಂದ ಅವರೆಲ್ಲ ತಾಳ್ಮೆ, ವಿನಯ, ಸಂಸ್ಕಾರ ನಾವು ಮೈಗೂಡಿಸ್ಕೊಳ್ಬೇಕಾಗಿರುವಂಥದ್ದು. ಏನೋ ಪವಿತ್ರತೆ ಇದೆ ರಾಧಾಕೃಷ್ಣ ಅವರೇ, ಏನೋ ಕೈವಾರದ ತಾತ ಎಂದು ಆಶೀರ್ವಾದ ಇದೆ, ನೀವು ಕರ್ಸಿದೀರಾ. ನಾವು ಕೂಡ ನೋಡಿದಾಗ ಅವರಲ್ಲಿ ಕಾಣಿಸೋವಂಥದ್ದು, ನಾನು ಚಿಕ್ಕೋಳಿದ್ದಾಗ ನನ್ನ ತಂದೆ ಜೊತೆ ಕೈವಾರ ತಾತ ದೇವಸ್ಥಾನಕ್ಕೆ ಹೋಗಿದ್ದೀನಿ. ಆಮೇಲೆ ತುಂಬಾ ಕಡಿಮೆನೆ ಹೋಗಿರೋದು. ನಾನಾದ್ರೆ ಯಾವಾಗಾದ್ರೂ ನಾನು ಆ ಕಡೆ ಚಿಂತಾಮಣಿಗೆ ಹೋದಾಗ ಹೋಗ್ತೀನಿ. ತುಂಬಾ ಚೆನ್ನಾಗಿ ಅವರು ಆ ದೇವಸ್ಥಾನನ ತುಂಬಾ ಬಡವ್ರಿಗೋಸ್ಕರ ಮಾಡಿರೋದು. ಬಡವರೇ ಇರ್ತಾರೆ ಜಾಸ್ತಿ ಜನ, ಬಡವ್ರು ಮದ್ವೆ ಮಾಡ್ಕೊಂತಾರೆ, ಭಜನೆ ನಡೆಯುತ್ತಲ್ಲಿ. ಅದಾದ್ಮೇಲೆ ಬಳೆ ಕೊಡ್ತಾರೆ. ನನಗಿಂತ ಜಾಸ್ತಿ ನಮ್ಮ ಅಜ್ಜಿ ಕಪ್ಪು ಬಳೆ ಹಾಕೊಂತ ಇದ್ರು. ಅದು ಕೈವಾರದಿಂದಾನೇ ಬರ್ಬೇಕಾಗಿತ್ತು ಆ ಬಳೆ. ಕೈವಾರ ತಾತ ಏನ್ ಬಳೆ ಹಾಕೊಳ್ಳೋ ಅಂತದ್ ಪದ್ಧತಿ ಈಗೂ ಅಲ್ಲಿ ಬಳೆ ಕೊಡ್ತಾ ಇರ್ತಾರೆ. ಆ ಪವಿತ್ರತೆ ಎಲ್ಲ ನಾವು ಮೈಗೂಡಿಸ್ಕೊಂತ ಇಲ್ಲ. ಆದ್ರೆ ಹಿಂದಿನ ಕಾಲದಲ್ಲಿ ಅವೆಲ್ಲ ಪದ್ಧತಿ, ಇವತ್ತಾದ್ರ ಪ್ರಚಾರ ಇದೆ, ನ್ಯೂಸ್ ಇದೆ, ಅವತ್ತೇನೂ ಇಲ್ಲ. ಎಲ್ಲೆಲ್ಲೋ ಇರೋ ಊರುಗಳಿಂದ ಕೈವಾರಕ್ಕೆ ಹೋಗ್ತಾ ಇದ್ರು. ಕೈವಾರ ತಾತಂದ್ ಏನ್ ಮಹಿಮೆ ಅಂದ್ರೆ, ಮನೆಗೆ ಮಕ್ಕಳ ಕಷ್ಟ ಇದೆ, ನೀನ್ ಹೋಗಿ ಬಳೆ ಹಾಕೊಂಡ್ ಬಾ ಅಂದ್ರೆ ದೇವ್ರ ಹಾಡುಗಳು ಹಾಕೊಂಡು ಬಳೆ ಹೆಗಲ್ಗೆ ಹಾಕೊಂಡು ಯಾರಾದ್ರೂ ಹೆಣ್ಮಗು ಬಂದ್ರೆ ಅವ್ರಿಗೆ ತಾಯಿ ಸ್ಥಾನದಲ್ಲಿ ನೋಡಿ ಬಳೆ ಹಾಕ್ಬಿಟ್ಟು ಏನು ದುಡ್ಡಿಸ್ಕೊಳ್ಳದೆ ಹೊರಟೋಗ್ತಾ ಇದ್ರಂತೆ. ಆ ಫೋಟೋ ನಮ್ಮ ಮನೇಲಿ ಇತ್ತು. ಕೈವಾರ ತಾತ ತನ್ನ ಹೆಗಲ್ಗೆ ಬಳೆದು ಒಂದು ಏನಂತಾರೆ ಮಲ್ಲಾರ ಹಾಕೊಂಡು ಆಮೇಲೆ ಮನೆಗೆ ಬರೀ ಕೈಯಲ್ಲಿ ಹೋಗ್ತಾ ಇದ್ರಂತೆ. ಆ ಎಂಬ ಮಕ್ಕಳಿಗೆ ನೀನ್ ಏನು ನೋಡ್ಕೊಂಡೆ ಅಂತ ಕೋಪ ಮಾಡ್ಕೊತಾ ಇದ್ರಂತೆ. ಕೋಪ ಮಾಡ್ಕೊಂಡ್ರು ಬೇಜಾರೇ ಮಾಡ್ಕೊತಾ ಇರ್ಲಿಲ್ಲ ಅನ್ನೋ ಒಂದು ಫೋಟೋ ಇತ್ತು ಹಳೆ ಕಾಲದಲ್ಲಿ. ಅದ್ರಲ್ಲಿ ಕೈವಾರ ತಾತನ ಜೀವನ ಹೇಳ್ತಾ ಇತ್ತು. ಎಂತ ಜೀವನ ಮಾಡಿದ್ದಾರೆ ಅಂದ್ರೆ, ಬಳೆ ಮಾರಕ್ ಹೋಗಕ್ ಇಷ್ಟ, ದೇವರ ಹಾಡುಗಳಾಡಕ್ಕೂ ಇಷ್ಟ, ಆದ್ರೆ ಯಾರಿಗಾದ್ರೂ ಬಳೆ ಹಾಕಿದ್ರೆ ಏನು ತಾನು ಈಸ್ಕೊಳಕ್ ಇಷ್ಟ ಇಲ್ಲ, ಪ್ರತಿಫಲ ಇಷ್ಟ ಇಲ್ಲ. ಆ ತರ ದೇವ್ರ ಪವಿತ್ರತೆ, ಅದರಲ್ಲಿ ದೇವ್ರ ಪವಿತ್ರತೆನ ನೋಡಿರುವಂತದ್ದು. ಹೆಣ್ಮಕ್ಳಿಗೆ ಬಳೆ ತೊಡ್ಸಕ್ ಇಷ್ಟ, ಏನು ಇಸ್ಕೊಳಕ್ ಇಷ್ಟ ಇಲ್ಲ. ಮನೆಗೆ ವಾಪಸ್ ಹೋದ್ರೆ ಬಯಸ್ಕೋಬೇಕು. ಏನ್ ದುಡ್ದೆ ಮಕ್ಕಳಿಗೆ, ಏನ್ ತಂದಿದ್ಯಾ, ಏನೂ ಇಲ್ಲ. ಆ ತರ ಒಂದು ಜೀವನ ಮಾಡಕ್ಕಾಗತ್ತಾ? ಮಾಡ್ತೀವ ಈ ಕಾಲದಲ್ಲಿ. ನೋಡಿ ಅವ್ರು ಇವತ್ತು ಪವಿತ್ರತೆನ ಕಾಪಾಡ್ಕೊಂಡಿದ್ದಾರೆ. ಹೇಳ್ತಾ ಇದ್ರು ವಿದ್ವಾಂಸರು, ಇವರು ಬಾಲಕೃಷ್ಣ ಭಾಗವತರು, ವಿದ್ವಾನ್ ಬಾಲಕೃಷ್ಣ ಭಾಗವತರು ಎಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರು. ನಮ್ಗೆ ಬಸವಣ್ಣವರು, ಕನಕದಾಸರು, ಪುರಂದರದಾಸರು, ಈ ತರ ಅವರೆಲ್ಲರೂ ಕೂಡ ಅಂದ್ರೆ ಭಕ್ತಿ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ನಡೆದಿರೋರೆಲ್ಲರೂ ಕೂಡ ನಮ್ಮ ಕುಲ ಬಾಂಧವರು, ಕೈವಾರ ಕ್ಷೇತ್ರದ ಕುಲ ಬಾಂಧವರು ಅಂತ ಹೇಳ್ತಾ ಇದ್ರು. ಅಂದ್ರೆ ಎಲ್ಲಿ ಅವರು ಯಾರನ್ನ ಅವರು ತನ್ನ ಸಂಬಂಧಿಕರು, ತನ್ನ ಕುಲ ಬಾಂಧವರು ಅನ್ಕೊಂಡಿದ್ದಾರೆ ಅಂದಾಗ ಭಕ್ತಿಗೆ ಮೀರಿರುವಂತ ಪವಿತ್ರತೆ ಬೇರೆ ಏನೂ ಇಲ್ಲ. ಧರ್ಮ ಅಂತ ಇದ್ರು. ಹೌದು, ಇರುವವನು ಇಲ್ಲದವರನ್ನ
ರಕ್ಷಣೆ ಮಾಡ್ಕೊಳ್ಳೋದೇ ಧರ್ಮ, ನ್ಯಾಯನ ಕಾಪಾಡ್ಕೊಳ್ಳೋದೇ ಧರ್ಮ. ಯಾರಿಗೆ ಕಷ್ಟದಲ್ಲಿರ್ತಾನೆ ಅವನನ್ನ ಕಾಪಾಡುವಂಥದ್ದೇ ಒಂದು ದೈವಿ ಸಂಕಲ್ಪ ಅನ್ನುವಂಥದ್ದನ್ನ ಪ್ರತಿ ಹಂತದಲ್ಲೂ ಹೇಳ್ತಾ ಇದ್ರು.